ಮಳೆಯಲ್ಲಿ ಮರದಲ್ಲಿ ಉಯ್ಯಾಲೆ ಮನೆ. ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ಎಲ್ರೂ ತುಂಬಾ ಸಂತೋಷವಾಗಿದ್ರು. ಎಲ್ರೂ ಅಡವಿಯಲ್ಲಿ ಸಿಗುವ ಮರದ ಕಟ್ಟಿಗೆಗಳು, ಹುಲ್ಲುಗಳು, ಎಲೆಗಳನ್ನ ಉಪಯೋಗ ಮಾಡ್ಕೊಂಡು ಮರದ ಮೇಲೆ ಮನೆ ಕಟ್ಕೊಂಡು ಬಾಳ್ತಾ ಇದ್ರು. ಒಂದಿನ ರಾತ್ರಿಯ ಸಮಯ. ಪಕ್ಷಿಗಳ ಊರಿನಲ್ಲಿ ವಾತಾವರಣ ಬದಲಾಗ್ತಾ ಇತ್ತು. ಜೋರಾಗಿ ಬೀಸ್ತಾ ಇದ್ದ ಬಿರುಗಾಳಿಯ ಜೊತೆ ಆ ಊರಿನಲ್ಲಿ ಜೋರಾಗಿ ಮಳೆನೂ ಸುರಿಯೋಕೆ ಶುರುವಾಯಿತು. ಅದು ಮಾತ್ರವಲ್ಲದೆ ಗುಡುಗು ಮಿಂಚು ಶಬ್ದದೊಂದಿಗೆ ಆ ಅಡವಿನ ನೋಡಕ್ಕೆ ತುಂಬಾ ಭಯಂಕರವಾಗಿತ್ತು. ಹಾಗೆ ಬೀಸ್ತಾ ಇದ್ದ ಬಿರುಗಾಳಿಗೆ ಪಾಪ ಚಿಚುಕಾಗಿಯ ಮನೆ ಚಾವಣಿ ಹಾರ್ಕೊಂಡು ಹೋಗಿ ಎಲ್ಲೋ ಬಿದ್ದೋಯ್ತು. ಮನೆಯೊಳಗಡೆ ಇರಕ್ಕಾಗದೆ ಮರದ ಕೆಳಗಡೆ ನಿಂತ್ಕೊಂಡು ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಮಳೆಯಲ್ಲಿ ನನಿತಾ ಇದ್ರು. ಒಬ್ರನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡು ರಾತ್ರಿ ಅಲ್ಲೇ ಕೂತ್ಕೊಂಡಿದ್ರು. ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಆವಾಗ ಪಕ್ಷಿಗಳೆಲ್ಲರೂ ಮನೆ ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಚಿಚುಕಾಗಿಯ ಮನೆಯ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಅವರ ಮನೆಯ ಕೆಳಗಡೆ ನಿಂತ್ಕೊಂಡಿದ್ರು. ಅಯ್ಯೋ ದೇವ್ರೇ, ಯಾಕಪ್ಪ ನಮಗೆ ಇಷ್ಟು ದೊಡ್ಡ ಕಷ್ಟ? ನಾವು ಏನ್ ತಪ್ಪು ಮಾಡ್ದು ಅಂತ ಎಲ್ಲರೂ ನೋಡಿ. ನಾನು ಎಷ್ಟು ಕಷ್ಟಪಟ್ಟು ದುಡಿದು ಕಟ್ಟಿದಂತಹ ನನ್ನ ಮನೆ ಹೇಗೆ ಮಳೆಗೆ ಬಿದ್ದೋಗಿದೆ ಅಂತ. ರಾತ್ರಿ ನಾನು ನನ್ನ ಮಗ ಮಳೆಯಲ್ಲಿ ಎಷ್ಟೊಂದು ಕಷ್ಟಪಟ್ಟು, ಯಾಕೆ ನನಗೆ ಮಾತ್ರ ಇಷ್ಟು ದೊಡ್ಡ ದೊಡ್ಡ ಶಿಕ್ಷೆಗಳು ಸಿಗ್ತಾ ಇದೆ? ಆವಾಗ ಮಹಿ ಹದ್ದು ನಗುತ್ತಾ, ಶಿಕ್ಷೆ ಆ ದೇವ್ರು ನಿನಗೆ ಕೊಟ್ಟಿಲ್ಲ ಚಿಚ್ಚು, ನಿನಗೆ ನೀನೇ ಶಿಕ್ಷೆನ ಕೊಟ್ಕೊಂಡಿರೋದು. ಇಂತಹ ಮನೆನ ಕಟ್ಕೊಂಡ್ರೆ ಗಾಳಿ ಮಳೆಗೆ ಅಲ್ಲ, ಸುಮ್ನೆ ಒಂದು ಸಣ್ಣ ಗಾಳಿ ಬಂದ್ರೂ ಕೂಡ ಈ ಮನೆ ಬಿದ್ದೋಗುತ್ತೆ. ಹಾಗೆ ಕಟ್ಟಿದೀಯಾ? ಗಟ್ಟಿಯಾದ ಹುಲ್ಲಿನಿಂದ ಕಟ್ಟು ಅಂತ ಹೇಳಿದ್ರೆ ನೀನ್ ಕೇಳ್ದ? ಚೋಟಗಿಳಿ ಕೋಪದಿಂದ, ಹೌದು ಚಿಚ್ಚು, ಮಗಿಯವರು ಹೇಳಿದ್ದು 100ಕ್ಕೆ 100 ಸತ್ಯ. ನೀನು ಹೋಟೆಲ್ ವ್ಯಾಪಾರ ಮಾಡಿ ಚೆನ್ನಾಗಿ ತಾನೇ ಹಣವನ್ನು ಸಂಪಾದನೆ ಮಾಡಿಟ್ಟಿದ್ದೆ. ಇವಾಗ ಹಣ ಇಲ್ಲದ ಹಾಗೆ ಜಿಪುಣತನದಿಂದ ಮನೆನ ಕಟ್ಕೊಂಡ್ರೆ ಇನ್ನೇನಾಗೋದು? ನಾವೆಲ್ಲರೂ ಚೆನ್ನಾಗಿ ಒಣಗಿರುವ ಒಳ್ಳೆ ಹುಲ್ಲಿನಿಂದ ಮನೆಯನ್ನು ಕಟ್ಟು ಅಂತ ಹೇಳಿದಾಗ ನೀನು ಅಲ್ಲಲ್ಲಿ ಕೆಳಗೆ ಬಿದ್ದಂತಹ ಹುಲ್ಲಿನಿಂದ ಮನೆಯನ್ನು ಕಟ್ಕೊಂಡೆ. ಮತ್ತಿನ್ನೇನಾಗುತ್ತೆ? ಆವಾಗ ಲೂಸಿ ಪಾರಿವಾಳ, ಹೌದು ಕುಹು, ನಾನು ಕೂಡ ಚಿಚ್ಚು ಜೊತೆ ಹೇಳ್ದೆ, ಒಳ್ಳೆ ಹುಲ್ಲಿನಿಂದ ಮನೆಯನ್ನು ಕಟ್ಕೋ ಅಂತ. ನಮ್ಮ ಮನೆಯೆಲ್ಲ ನೋಡ್ದ ಎಷ್ಟು ಗಟ್ಟಿಯಾಗಿ ಇದೆ ಅಂತ. ಆದ್ರೆ ನೀನು ಜಿಪುಣತನದಿಂದ ಮನೆಯನ್ನು ಕಟ್ಟಿದ್ರಿಂದ ತಾನೇ ಇವತ್ತು ನಿನ್ ಮಗ ಆ ಅರ್ಧರಾತ್ರಿಯಲ್ಲೇ ಮಳೆಯಲ್ಲಿ ನೆನ್ಕೊಂಡ್ ನಿಂತಿದ್ದ. ಇದಕ್ಕೆಲ್ಲ ನೀನೇ ತಾನೇ ಕಾರಣ ಚಿಚ್ಚು. ಆವಾಗ ಟುನಿ ಮಾತ್ರ ಸ್ವಲ್ಪ ಬೇಜಾರಿಂದ, ಚಿಚ್ಚು, ಚಿಂತೆ ಮಾಡ್ಬೇಡ, ಎಲ್ಲರೂ ಹೇಳಿದ್ದು ನಿನ್ನ ಒಳ್ಳೇದಿಕ್ಕೆ ತಾನೇ. ನೋಡ್ದ, ಎಲ್ಲರೂ ಚೆನ್ನಾಗಿರುವ ಮನೆಯನ್ನು ಕಟ್ಕೊಂಡು ಎಷ್ಟೊಂದು ಆರಾಮವಾಗಿದ್ದಾರೆ. ಸರಿ, ಆಗಿದ್ದೇನೋ ಆಗಿ ಹೋಯ್ತು. ಇನ್ ಮುಂದೆ ಒಳ್ಳೆ ಹುಲ್ಲಿನಿಂದ ಹಣ ಖರ್ಚಾದ್ರೂ ಪರವಾಗಿಲ್ಲ, 4 ಕಲ್ಲೆಲ್ಲ ಇಟ್ಟು ಚೆನ್ನಾಗಿ ಮನೆಯನ್ನು ಕಟ್ಕೋ. ಅದು ತಾನೇ ನಿನಗೂ ಕೂಡ ಒಳ್ಳೇದು. ಚಿಚ್ಚು ಎಲ್ಲರ ಮಾತನ್ನು ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ತುನಿ, ನನ್ನ ತಪ್ಪು ಏನು ಅಂತ ನಾನು ಅರ್ಥ ಮಾಡ್ಕೊಂಡೆ. ನನ್ನ ಜಿಪುಣತನದಿಂದನೇ ಇವತ್ತು ನನ್ನ ಮಗನನ್ನು ರಸ್ತೆಯಲ್ಲಿ ನಿಲ್ಲಿಸುವ ಪರಿಸ್ಥಿತಿ ಬಂದಿದೆ. ಅದು ಮಾತ್ರ ಅಲ್ಲದೆ ನಿಮ್ಮ ಮಧ್ಯದಲ್ಲಿ ನೀವೆಲ್ಲರೂ ನಗುವ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ಸರಿ ಸರಿ, ಇನ್ ಮುಂದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಹಳದ್ನ ಬಿಟ್ಬಿಟ್ಟು ಸ್ವಲ್ಪ ಹಣ ಖರ್ಚು ಮಾಡಿ ಚೆನ್ನಾಗಿರುವ ಮನೇನ ಕಟ್ಕೋ. ಪರಿಸ್ಥಿತಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪಕ್ಷಿಗಳು ಎಲ್ರೂ ಅವ್ರ ಮಾತಿಂದ ಚಿಚುಕಾಗೆ ಮನ್ಸಿಗೆ ತುಂಬಾನೇ ಗಾಯ ಮಾಡಿದ್ರು. ಅವ್ರೆಲ್ರೂ ಅಲ್ಲಿಂದ ಹೋದ್ಮೇಲೆ ಪಾಪ ಚಿಚುಕಾಗೆ ಅಲ್ಲೇ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಇದೆಲ್ಲವನ್ನು ದೂರದಿಂದ ನೋಡ್ತಾ ಇದ್ದ ಟುನಿಯ ಮಗಳಾದ ಬುಜ್ಜಿ ಹಾಗೂ ಚೋಟುವಿನ ಮಗನಾದ ಬನ್ನು ಇಬ್ರಿಗೂ ತುಂಬಾ ಬೇಜಾರಾಯ್ತು. ಅವರಿಬ್ರು ಕೂಡ ತುಂಬಾನು ಬೇಜಾರಿಂದ ಚಿಚುಕಾಗೆಯ ಹತ್ತಿರ ಬಂದ್ರು. ಅವಾಗ ಬುಜ್ಜಿ ಗುಬ್ಬಚ್ಚಿ ಚಿಚುಕಾಗೆ ಕೈಯನ್ನ ಹಿಡಿದು, ಚಿಚ್ಚು ಆಂಟಿ, ನೀವು ಚಿಂತೆ ಮಾಡ್ಬೇಡಿ. ನಮ್ಮಮ್ಮ ಚೋಟು ಆಂಟಿ ನಿಮ್ಮನ್ನ ಹಾಗೆ ಮಾತಾಡಿದ್ರೆ ಹೊರತು ಅವರಿಗೆ ನಿಮ್ಮ ಮೇಲೆ ತುಂಬಾ ಬೇಜಾರಾಗಿದೆ. ನಡೆದಿದ್ನೆಲ್ಲ ಮರೆತು ಹೋಗಿ. ಹೌದು ಆಂಟಿ, ನೀವು ಜಿಪುಣರು ಅಂತ ತಾನೆ ಎಲ್ಲರೂ ನಿಮ್ನ ಒಂದೊಂದು ಮಾತು ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರ ಮುಂದೆ ನೀವು ಹೀಗೇನೆ ಇರಬಾರ್ದು. ಚೆನ್ನಾಗಿರುವ ಮನೆಯನ್ನು ಕಟ್ಬೇಕು. ನೀವು ಚೆನ್ನಾಗಿರುವ ಮನೆನ ಕಟ್ಕೊಳ್ಳಕ್ಕೆ ನಮ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಆಂಟಿ, ನಿಮ್ಗೋಸ್ಕರ ಹೇಳ್ತೀವಿ. ಆವಾಗ ಚಿಚುಕಾಗೆ ಅವಳ ಕಣ್ಣೀರನ್ನ ಒರೆಸ್ಕೊಂಡು, ಏನ್ ಮಕ್ಳೇ, ನೀವು ನನಗೆ ಬುದ್ಧಿ ಹೇಳ್ತೀರಾ? ಸರಿ ಮಕ್ಳೇ, ನೀವು ಏನ್ ಹೇಳ್ತೀರಾ ಅಂತ ನಾನು ಕೂಡ ಕೇಳ್ತೀನಿ. ನಾನು ಏನು ಉಪಯೋಗ ಮಾಡಿ ಮನೆ ಕಟ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆಂಟಿ, ಮೊನ್ನೆ ನಮ್ಮ ಟೀಚರ್ ಪಾಠ ಮಾಡುವಾಗ ಒಂದು ವಿಚಾರವನ್ನು ಹೇಳಿದ್ರು. ನೀವು ಇನ್ ಮುಂದೆ ಹುಲ್ಲಿನಿಂದನೋ ಕೊಂಬೆಗಳಿಂದನೋ ಮನೆನ ಕಟ್ಬೇಡಿ. ಬಿದಿರಿನ ಕೊಂಬೆಗಳಿದೆ ಅಲ್ವಾ, ಅದರಿಂದ ಮನೆನ ಕಟ್ಕೋಬೇಕಂತೆ.
ಅದರಲ್ಲಿ ಮನೆ ಕಟ್ಟಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೆ. ಹೌದು ಆಂಟಿ, ಬಿದಿರು ಎಷ್ಟೇ ಗಾಳಿ ಬಂದ್ರೂ ಬಾಗದಿಲ್ಲ. ಯಾಕೆ ಗೊತ್ತಾ? ಅದು ತುಂಬಾನೇ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಇರುತ್ತೆ ಆಂಟಿ. ಹೌದು ಆಂಟಿ, ಬುಜ್ಜಿ ಹೇಳಿದ ರೀತಿ ನೀವು ಇಲ್ಲೇ ಪಕ್ಕದಲ್ಲಿರುವ ಕಾಡಿಗೆ ಹೋಗಿ ದೊಡ್ಡ ದೊಡ್ಡ ಬಿದಿರಿನ ಕೊಂಬೆಗಳನ್ನು ತಗೊಂಬನ್ನಿ. ಆ ಬಿದಿರಿನಿಂದ ನೀವು ಸ್ಟ್ರಾಂಗ್ ಆಗಿರುವ ಮನೆಯನ್ನು ಕಟ್ಟಿಕೊಂಡ್ರೆ ಯಾವ ಮಳೆ ಗಾಳಿ ಬಂದ್ರೂ ಕೂಡ ನಿಮ್ನ ಏನು ಮಾಡಕ್ಕಾಗಲ್ಲ. ಆವಾಗ ಚಿಚುಕಾಗೆಯ ಕಣ್ಣಲ್ಲಿ ಸ್ವಲ್ಪ ಆಸೆ ಕಾಣಿಸ್ತು. ನಿಜನ ಬುಜ್ಜಿ? ಬಿದಿರಿನ ಕೊಂಬೆಗಳು ಅಷ್ಟೊಂದು ಗಟ್ಟಿಯಾಗಿರುತ್ತಾ? ನೀವು ವಯಸ್ಸಲ್ಲಿ ಚಿಕ್ಕ ಮಕ್ಕಳಾದ್ರೂ ಕೂಡ ನನಗೆ ಒಳ್ಳೆ ಆಲೋಚನೆಯನ್ನು ಕೊಟ್ಟಿದ್ದೀರಾ. ಸರಿ, ನೀವು ಹೇಳಿದ ರೀತಿ ನಾನು ಕಾಡಿಗೆ ಹೋಗಿ ಗಟ್ಟಿಯಾಗಿರುವ ಬಿದಿರಿನ ಕೊಂಬೆಗಳನ್ನು ತಂದು ಸುಂದರವಾದ ಮನೆಯನ್ನು ನನ್ನ ಮಗನಿಗೋಸ್ಕರ ಕಟ್ತೀನಿ. ನಿಮಗೆ ತುಂಬಾ ಥ್ಯಾಂಕ್ಸ್. ನೀವು ತುಂಬಾನೇ ಬುದ್ಧಿವಂತ ಮಕ್ಕಳು. ಹಾಗೆ ಮರುದಿನಾನೇ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಅಡವಿಗೆ ಹೋಗಿ ಅವರು ಅಡವಿಯಲ್ಲಿ ಸಿಕ್ಕಿರುವ ಬಿದಿರಿನ ಕೊಂಬೆಗಳನ್ನೆಲ್ಲ ಕಡ್ದು ಅದನ್ನ ಒಂದು ಹಗ್ಗ ಹಾಕಿ ಕಟ್ಟಿ ಅದನ್ನ ಎತ್ಕೊಂಡು ಅಲ್ಲಿಂದ ಅವ್ರ ಮನೆ ಇದ್ದ ಜಾಗಕ್ಕೆ ಬಂದ್ರು. 2-3 ದಿನ ಹಗಲು ರಾತ್ರಿ ತುಂಬಾನೇ ಕಷ್ಟಪಟ್ಟು ಮಣ್ಣು ಹಾಗೂ ಹಗ್ಗದ ಮೂಲಕ ಅದರ ಸಹಾಯದೊಂದಿಗೆ ಬಿದಿರನ್ನ ಕಟ್ಟಿ ಒಂದು ಅಂದವಾದ ಬಿದಿರಿನ ಮನೆಯನ್ನ ತಯಾರು ಮಾಡಿದ್ರು. ಆ ಮನೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಒಂದು ಆನೆನೇ ಬಂದು ಗುದ್ದಿದ್ರು ಕೂಡ ಆ ಮನೆಗೆ ಏನೂ ಆಗಲ್ಲ. ಹೀಗಿರುವಾಗ ಒಂದಿನ ಮನೆ ಹೊರಗಡೆ ಕೂತ್ಕೊಂಡು ಚಿನ್ನು ಅವನ ಮನೆನ ನೋಡಿ ತುಂಬಾ ಸಂತೋಷ ಪಡ್ತಿದ್ದ. ಅಮ್ಮೋ, ನೋಡಿದ್ರೋ, ನಮ್ಮ ಮನೆ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಲ್ವಾ? ಬುಜ್ಜಿ ಬನ್ನು ಹೇಳಿದ ರೀತಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇವಾಗ ಯಾವ ಗಾಳಿ ಮಳೆ ಬಂದ್ರೂ ನಮ್ನ ಏನು ಮಾಡಕ್ಕಾಗಲ್ಲ. ಚಿಚುಕಾಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಹೌದು ಕಣೋ ಬನ್ನು, ಬಿದಿರು ತುಂಬಾನೇ ಸ್ಟ್ರಾಂಗ್. ಆದ್ರೂ ಕೂಡ ನನ್ ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅನುಮಾನ ಬರ್ತಾ ಇದೆ ಕಣೋ. ಚಿನ್ನುಕಾಗೆ ತುಂಬಾ ಆಶ್ಚರ್ಯದಿಂದ, ಅನುಮಾನನ? ಏನಾಯ್ತಮ್ಮ? ಎಲ್ಲನೂ ಚೆನ್ನಾಗಿದೆ ತಾನೇ? ಹಾಗೆ ಅಲ್ಲ ಕಣು ಚಿನ್ನು, ನಾವು ಬಿದಿರಿನಿಂದ ಸ್ಟ್ರಾಂಗ್ ಆಗಿ ಮನೆನ ಕಟ್ಟಿದೀವಿ. ಆದ್ರೆ ನಾವು ಯಾವ್ದ್ರ ಮೇಲೆ ಮನೆ ಕಟ್ಟಿದೀವಿ? ಮರದ ಮೇಲೆ ತಾನೇ. ಸಾಧಾರಣವಾದ ಮಳೆ ಬಂದ್ರೆ ಏನೂ ಆಗಲ್ಲ, ಸರಿ ಬಿಟ್ಬಿಡೋಣ. ಆದ್ರೆ ಜೋರಾಗಿ ಬಿರುಗಾಳಿ ಬಂದ್ರೆ ಮರ ಅಲುಗಾಡುತ್ತೆ, ಆವಾಗಾದ್ರೂ ಮನೆ ಕೆಳಗೆ ಬೀಳತ್ತಾನೆ. ಹಾಗೆಲ್ಲ ಆದ್ರೆ ಮನೆ ಎಷ್ಟೊಂದು ಗಟ್ಟಿಯಾಗಿದ್ರು ಬಿರುಗಾಳಿಗೆ ಮರನೇ ಮುರಿದೋಗಿ ಕೆಳಗೆ ಬೀಳುವಾಗ ಮನೆ ಜೊತೆಗೆ ಸೇರಿ ನಾವು ಕೂಡ ಕೆಳಗೆ ಬೀಳಲ್ವಾ? ಆವಾಗ ಚಿನ್ನುಕಾಗೆ ಹೆದರ್ಕೊಂಡೆ, ಅಮ್ಮ, ನಿಜನೇ ಅಮ್ಮ, ನೀವ್ ಹೇಳುವಾಗನೇ ನನಗೂ ಕೂಡ ಆಲೋಚನೆ ಆಗ್ತಾ ಇದೆ. ಜೋರಾಗಿ ಬಿರುಗಾಳಿ ಬಂದ್ರೆ ಮರ ಬಿದ್ದೋಗುತ್ತೆ, ಮರ ಜೊತೆ ಸೇರಿ ನಾವು ಕೂಡ ಬೀಳ್ತೀವಾಗ ಏನಮ್ಮ ಮಾಡೋದು? ಆವಾಗ ಚಿಚುಕಾಗೆ ತುಂಬಾ ಉತ್ಸಾಹದಿಂದ, ಭಯ ಪಡ್ಬೇಡ ಕಣೋ ಚಿನ್ನು, ನನ್ನ ಮೂಳೆಗೆ ಒಂದು ಅದ್ಭುತವಾದ ಆಲೋಚನೆ ಬಂದಿದೆ. ಈ ಮನೆಯನ್ನು ಮರದ ಮೇಲೆ ಕಟ್ಟಿದ್ರೆ ತಾನೇ ನಮಗೆ ಗಾಳಿ ಬಂದ್ರೆ ಕೆಳಗೆ ಬಿದ್ದೋಗ್ತೀವಿ ಎನ್ನುವ ಭಯ. ನಾವು ಇದನ್ನು ಕಾಡಿಗೆ ಎತ್ಕೊಂಡೋಗಿ ಕಾಡಿನ ಮಧ್ಯ 2 ಮರಗಳ ನಡುವೆ ಉಯ್ಯಾಲೆಯಾಗೆ ಕಟ್ಟಿಕೊಳ್ಳೋಣ. ಹಾಗೆ ಕಟ್ಟಿದ್ರೆ ಗಾಳಿ ಬಂದಾಗ ನಮ್ಮ ಮನೆ ಆ ಕಡೆ ಈ ಕಡೆ ಅಲುಗಾಡುತ್ತೆ ಹೊರತು ಕೆಳಗೆ ಬಿದ್ದೋಗುವ ಚಾನ್ಸೇ ಇಲ್ಲ. ನಾವು ಆರಾಮವಾಗಿ ಇರ್ಬೋದು. ಆವಾಗ ಚಿನ್ನು ಸಂತೋಷದಿಂದ, ವಾವ್ ಅಮ್ಮ, ನೀವು ಜೀನಿಯಸ್. ಬನ್ನಿ ಬನ್ನಿ, ಇವಾಗ್ಲೇ ಹೋಗಿ ಆಗುವಂತ ಕೆಲಸವನ್ನು ನೋಡೋಣ ಬನ್ನಿ. ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಪುನಃ ಅಡವಿಗೆ ಹೋಗಿ ಅಲ್ಲಿ ತುಂಬಾನು ಸ್ಟ್ರಾಂಗ್ ಆಗಿರುವ ಬಳ್ಳಿಗಳನ್ನ ಮನೆಗೆ ತಗೊಂಡ್ ಬಂದ್ರು. ಆಮೇಲೆ ಮನೆಯ 4 ಮೂಲೆಗಳಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವ ಆ ಬಳ್ಳಿಗಳನ್ನ ಕಟ್ಟಿ ಮೇಲೆ ಮರದಲ್ಲಿರುವ ತುಂಬಾ ಸ್ಟ್ರಾಂಗ್ ಆಗಿರುವ ಒಂದು ಕೊಂಬೆಯಲ್ಲಿ ಆ ಹಗ್ಗಗಳನ್ನ ಕಟ್ಟಿದ್ರು. ಇವಾಗ ಆ ಮನೆ ನೋಡಕ್ಕೆ ಗಾಳಿಯಲ್ಲಿ ಹಾರಾಡೋ ತರನೇ ಇತ್ತು, ಬಾವಲಿಗಳು ಮರದಲ್ಲಿ ನೇತಾಡೋ ತರ. ಆದ್ರೆ ಅದ್ ನೋಡಕ್ಕೆ ಚೆನ್ನಾಗಿತ್ತು. ರಾತ್ರಿ ಸಮಯ ಆಯ್ತು. ಚಿನ್ನು ಹಾಗೂ ಚಿಚು ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಆಹಾರ ಹುಡ್ಕೊಂಡು ಅಡವಿಗೆ ಹೋಗುವ ದಾರಿಯಲ್ಲಿ ಚಿಚುಕಾಗೆಯ ಮನೆಯನ್ನು ನೋಡಿದ್ರು. ಚಿಚುಕಾಗೆಯ ಮನೆ ಇವಾಗ ಹಗ್ಗದಲ್ಲಿ ನೇತಾಡೋ ತರ ಇತ್ತು. ಅದನ್ನ ನೋಡಿದಾಗ ಎಲ್ರಿಗೂ ತುಂಬಾ ಆಶ್ಚರ್ಯನೂ ಆಯ್ತು. ಆದ್ರೆ ಎಲ್ರಿಗೂ ಯಾಕೋ ತಮಾಷೆ ಮಾಡಿ ನಗ್ಬೇಕಂತಾನೂ ಅನಿಸ್ತು. ತುನಿ, ಆ ಚಿಚ್ಚುವಿನ ಮನೆ ನೋಡು, ಮೂಳೆನೆ ಇಲ್ಲದ ಹಾಗೆ ಮನೆಯನ್ನು ಕಟ್ಟಿರೋದು. ಏನು ಈ ಮನೆ ಏನು ಉಯ್ಯಾಲೆ ಹಾಗೆ ತೂಗ್ತಾನೆ ಇದೆ? ಆವಾಗ ಚೋಟು ನಗುತ್ತಾ, ಹೌದು ಮಗಿಯವರೇ, ನೀವು ಹೇಳಿದ ರೀತಿ ಚಿಚ್ಚುವಿಗೆ ಬುದ್ಧಿನೇ ಇಲ್ಲ. ಮನೆಯನ್ನು ಬಿದಿರಿನಿಂದ ಕಟ್ಟಿದೆ, ಆದ್ರೆ ಉಯ್ಯಾಲೆ ರೀತಿ ಕಟ್ಟಿದೆ. ಇವಳಿಗೆ ಬುದ್ಧಿ ಇದೆಯಾ ಇಲ್ವಾ? ಆವಾಗ ಲೂಸಿ ತಮಾಷೆ ಮಾಡಿ, ಏನೇ ಚಿಚ್ಚು, ವಾಸ್ತುವಿನವರನ್ನ ಎಲ್ಲಾದ್ರೂ ಹೋಗಿ ನೋಡಿ ಬಂದ? ಹಾಗೆ ಮರದಲ್ಲಿ ಉಯ್ಯಾಲೆ ರೀತಿ ಮನೆಯನ್ನು ಕಟ್ಕೊಂಡಿದ್ಯಲ್ಲ,
ಗಾಳಿಗೆ ಆ ಉಯ್ಯಾಲೆ ಆಡುವಾಗ ನಿನಗೆ ನಿಜವಾಗ್ಲೂ ತಲೆ ತಿರುಗುವ ಹಾಗೆ ಅನ್ಸ್ತಾ ಇಲ್ವಾ? ಏನ್ ಚಿಚ್ಚು, ಎಲ್ಲರೂ ಹೇಳುವ ರೀತಿ ನೀನೇನು ವಿಚಿತ್ರವಾಗಿ ಮನೆಯನ್ನು ಕಟ್ಟಿದೀಯಾ? ಗಾಳಿ ಬಂದಾಗ ಮನೆ ಆ ಕಡೆ ಈ ಕಡೆ ಅಲುಗಾಡಲ್ವಾ? ಆಮೇಲೆ ಜೋರಾಗಿ ಗಾಳಿ ಬಂದಾಗ ನೀನು ಬಿದ್ದೋಗ್ಬಿಡ್ತೀಯ. ಇಲ್ ನೋಡು, ಮೊದ್ಲು ಮರದ ಮೇಲೆ ಸರಿಯಾಗಿ ಮನೆಯನ್ನು ಕಟ್ಕೊಂಡ್ ನೋಡೋಣ. ಆವಾಗ ಚಿಚುಕಾಗೆ ತುಂಬಾನೇ ಧೈರ್ಯದಿಂದ ನೆಗಾಡ್ತಾ ಇದ್ದೀರಾ? ನೆಗಾಡಿ. ನಿಮ್ಮೆಲ್ಲರಿಗೂ ನನ್ ಮನೆ ಇವಾಗ ಜೋಕರ್ ಮನೆ ರೀತಿನೇ ಕಾಣೋದು. ಆದ್ರೆ ನಿಮ್ಮೆಲ್ಲರಿಗಿಂತ 1 ಅಡಿ ನಾನು ಮುಂದೆ ಇಡ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಮರದ ಮೇಲೆ ಮನೆಯನ್ನು ಕಟ್ಟಿಕೊಂಡ್ರೆ ಗಾಳಿ ಜೋರಾಗಿ ಬಂದಾಗ ಮರದ ಜೊತೆ ಸೇರಿ ಮನೆ ಕೂಡ ಕೆಳಗೆ ಬೀಳುತ್ತೆ ಎನ್ನುವ ಒಂದೇ ಒಂದು ಅಭಿಪ್ರಾಯದಿಂದ ನಾನೀಗೆ ಉಯ್ಯಾಲ ರೀತಿ ಮನೆಯನ್ನು ಕಟ್ಕೊಂಡಿದ್ದೀನಿ. ಗಾಳಿ ಬಂದಾಗ ಕೆಳಗೆ ಆಚೆ ಈಚೆ ಅಲುಗಾಡುತ್ತೆ ಹೊರತು ನನಗೂ ನನ್ನ ಪ್ರಾಣಕ್ಕೂ ಯಾವ ಅಪಾಯ ಬರಲ್ಲ. ಚಿಚುಕಾಗೆ ಮಾತಾಡಿದನ್ನ ಕೇಳಿ ಪಕ್ಷಿಗಳೆಲ್ರು ಇವಳಿಗೆ ಹುಚ್ಚಿಡ್ದಿದೆ ಅಂತ ಅನ್ಕೊಂಡು ಅವ್ರವ್ರ ಕೆಲಸ ಮಾಡ್ಕೊಳಕ್ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಆ ಉಯ್ಯಾಲೆ ಮನೆಯಲ್ಲೇ ಬಾಳ್ತಾ ಇದ್ರು. ಹೀಗಿರುವಾಗ ಒಂದಿನ ರಾತ್ರಿಯ ಸಮಯ. ಇದ್ದಕ್ಕಿದ್ದಂತೆ ಊರಿನಲ್ಲಿ ವಾತಾವರಣ ಬದಲಾಯಿತು. ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆಕಾಶ ಇಡೀ ಮಿಂಚು ಗುಡುಗು ಶಬ್ದ ಕೇಳಿದ್ರೆ ಎಲ್ರಿಗೂ ತುಂಬಾನೇ ಭಯ ಆಗೋ ತರ ಇತ್ತು. ಹಾಗೇನೆ ಇಷ್ಟು ವರ್ಷದಲ್ಲಿ ಇಂತಹ ಒಂದು ಗಾಳಿ ಮಳೆನ ಆ ಊರು ನೋಡಿದ್ದೇ ಇಲ್ಲ. ಅಂತಹ ಭಯಂಕರವಾದ ಗಾಳಿ ಮಳೆ ಅದು. ಪಕ್ಷಿಗಳ ಊರಿನಲ್ಲಿ ಈ ಗಾಳಿ ಮಳೆಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರ ಪ್ರಾಣನ ಕೈಯಲ್ಲಿಟ್ಕೊಂಡು ತುಂಬಾನೇ ಹೆದರ್ಕೊಂಡಿದ್ರು. ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿ ಈ ಮಳೆನ ನೋಡಿ ತುಂಬಾನು ಹೆದರಿದ್ರು. ಅಯ್ಯೋ, ಯಾರಾದ್ರೂ ಕಾಪಾಡಿ. ಬುಜ್ಜಿ, ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಮ್ಮ. ನಮ್ಮ ಮನೆ ಇವಾಗ ಬೀಳುತ್ತೆ. ನೀನು ನನ್ನ ಗಟ್ಟಿಯಾಗಿ ಹಿಡ್ಕೊ. ಆವಾಗ ಚೋಟು ಹಾಗೂ ಬನ್ನು ಇಬ್ರು ಕೂಡ ಮಳೆಯಲ್ಲಿ ನಲಿಯುತ್ತಾ, ಬನ್ನು, ಅಮ್ಮ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳೋ. ನಮ್ಮ ಮನೆಯೆಲ್ಲ ಕೆಳಗೆ ಬಿದ್ದೋಯ್ತು. ಇನ್ ಮುಂದೆ ನಾವು ಎಲ್ಲೋಗೋದು ಅಂತ ಗೊತ್ತಿಲ್ಲ. ಗಾಳಿಗೆ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಗಟ್ಟಿ ಹಿಡ್ಕೊ. ಮಹಿ ಹಾರಾಡಕ್ಕಾಗದೆ ಗಾಳಿಗೆ ಕೆಳಗಡೆ ಬಿದ್ದು, ಈ ಗಾಳಿಗೆ ನನ್ನ ಮನೆ ಬಿದ್ದೋಯ್ತು. ಇಂಥ ಗಾಳಿನ ನನ್ನ ಜೀವನದಲ್ಲಿ ನಾನು ನೋಡ್ಲೇ ಇಲ್ಲ. ಈ ಗಾಳಿಗೆ ನನ್ನಿಂದ ಮೇಲೆ ಹಾರಕ್ಕೆ ಕೂಡ ಆಗ್ತಾ ಇಲ್ಲ. ನಮ್ಮೂರಲ್ಲಿ ಎಲ್ಲ ಪಕ್ಷಿಗಳು ತೀರ್ಕೊಂಡಿರ್ಬೋದು. ಆವಾಗ ಲೂಸಿ, ಇವಾಗ ನಮ್ಮನ್ನ ಯಾರು ಕಾಪಾಡ್ತಾರೆ? ಯಾರಿದ್ದಾರೆ? ಎಲ್ಲವೂ ನಾಶವಾಗೋಯ್ತು. ಬೀಸ್ತಾ ಇದ್ದ ಜೋರಾದ ಗಾಳಿಯಲ್ಲಿ, ಅಂತಹ ಮಳೆಯಲ್ಲಿ, ಗುಡುಗು ಶಬ್ದದಲ್ಲಿ, ಮಿಂಚಿನ ಬೆಳಕಿನಲ್ಲಿ ಪಕ್ಷಿಗಳು ಎಲ್ರೂ ಒಂದ್ ದೃಶ್ಯ ನೋಡಿದ್ರು. ಈ ಗಾಳಿ ಮಳೆಗೆ ಎಲ್ಲರ ಮನೇನೋ ಒಡೆದೋಗಿತ್ತು. ಆದ್ರೆ ಯಾವ ಮನೇನ ನೋಡಿ ಎಲ್ರೂ ನಗಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಆ ಚಿಚುಕಾಗೆಯ ಮನೆಗಂತೂ ಏನೂ ಆಗ್ಲೇ ಇಲ್ಲ. ಆ ಮನೆ ಇನ್ನೂ ಸಂತೋಷವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಮರದ ಮೇಲೆ ನೇತಾಡ್ತಾನೆ ಇತ್ತು. ಎತ್ತ ಗಾಳಿ ಮಳೆಗೂ ಕೂಡ ಆ ಮನೆ ಯಾವುದು ಅಲ್ಲಾಡ್ಲೇ ಇಲ್ಲ. ಚಿಚು ಹಾಗೂ ಚಿನ್ನು ಮನೆಯೊಳಗಡೆನೆ ಕೂತ್ಕೊಂಡಿದ್ರು. ಆವಾಗ ಮಹಿ ಆಶ್ಚರ್ಯದಿಂದ, ಅಲ್ಲಿ ನೋಡಿ, ಚಿಚ್ಚುವಿನ ಮನೆ. ಆ ಗಾಳಿಗೆ ಸ್ವಲ್ಪ ಕೂಡ ಅಲುಗಾಡದೆ ನಿಂತಿದೆ ಆ ಮನೆ. ಚಿಚ್ಚು ಹೇಳಿದ ಟೆಕ್ನಿಕ್ ತುಂಬಾನೇ ಚೆನ್ನಾಗಿದೆ. ಗಾಳಿಗೆ ಆ ಮನೆ ಆ ಕಡೆ ಈ ಕಡೆ ಅಲುಗಾಡ್ತಿದೆ ಹೊರತು ಕೆಳಗೆ ಬಿದ್ದಿಲ್ಲ. ಸರಿ, ಬನ್ನಿ ನಾವು ಚಿಚ್ಚುವಿನ ಮನೆಗೆ ಹೋಗೋಣ. ಪಕ್ಷಿಗಳು ಎಲ್ರೂ ಕೂಡ ಅವರವರ ಮಕ್ಕಳನ್ನ ತಬ್ಬಿ ಹಿಡ್ಕೊಂಡು ಆ ಮಳೆಗೆ ಗಾಳಿಗೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಚಿಚುಕಾಗಿಯ ಮನೆಯ ಹತ್ತಿರ ಬಂದ್ರು. ಚಿಚುಕಾಗಿಯ ಮನೆಯ ಹೊರಗಡೆ ನಿಂತ್ಕೊಂಡು ಅವಳ ಮನೆ ಬಾಗಿಲನ್ನ ತಟ್ಟಿ ಚಿಚುನ ಹೊರಗಡೆ ಕರೆದ್ರು. ಚಿಚ್ಚು, ಚಿಚ್ಚು, ಬಾಗಿಲು ತೆಗಿಯೇ. ಗಾಳಿಗೆ ನಮ್ಮ ಮನೆ ಎಲ್ಲ ಹೋಯ್ತು. ನಮ್ಮ ಮಕ್ಕಳೆಲ್ಲ ಚಳಿಗೆ ನಡುಗ್ತಾ ಇದ್ದಾರೆ. ಬಾಗಿಲು ತೆಗಿಯೇ. ಚಿಚುಕಾಗಿ ತಕ್ಷಣ ಮನೆ ಬಾಗಿಲನ್ನ ತೆರೆದು ಹೊರಗಡೆ ಬಂದ್ಲು. ಆವಾಗ ಪಕ್ಷಿಗಳು ಎಲ್ರೂ ಮಳೆಯಲ್ಲಿ ನನೆಯುತ್ತಾ ಚಳಿಯಲ್ಲಿ ನಡುಗುತ್ತಾ ಅವಳ ಮನೆ ಹೊರಗಡೆ ನಿಂತಿರೋದನ್ನ ನೋಡಿ ಚಿಚುಕಾಗಿ ಅಯ್ಯೋ ಪಾಪ ಅಂತ ಅಂದ್ಕೊಂಡ್ಲು. ಅಯ್ಯೋ ತುನಿ, ಚೋಟು, ಮಗಿ, ಏನು ಎಲ್ಲರೂ ಇಲ್ಲಿ ಬಂದಿದ್ದೀರಾ? ಅಯ್ಯಯ್ಯೋ, ಜೋರಾದ ಮಳೆ ಬರ್ತಾ ಇದೆ. ಬನ್ನಿ ಬನ್ನಿ, ಮೊದಲು ಮನೆಯೊಳಗೆ ಬನ್ನಿ. ಪಕ್ಷಿಗಳು ಎಲ್ರೂ ಅವ್ರ ಪ್ರಾಣನ ಕಾಪಾಡ್ಕೊಂಡು ಚಿಚುಕಾಗಿಯ ಮನೆಯೊಳಗಡೆ ಬಂದ್ರು. ಮನೆಯೊಳಗಡೆ ಬಂದವರಿಗೆ ಒಂದು ಆಶ್ಚರ್ಯ ಕಣ್ಣಿಗೆ ಕಾಣಿಸ್ತು. ಅದೇನಂದ್ರೆ, ಹೊರಗಡೆ ಗಾಳಿ ಮಳೆ ಬೀಸ್ತಾ ಇದ್ರು ಕೂಡ ಆ ಮನೆಯೊಳಗಡೆ ಎಲ್ಲಾನು ನಿಶ್ಶಬ್ದ. ಉಯ್ಯಾಲೆಯ ತರ ಆ ಮನೆ ಮೆಲ್ಲೆ ಅಲಾಡ್ತಾ ಇತ್ತೆ ಹೊರತು ಆ ಮನೆಯೊಳಗಡೆ ಇರೋರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಇಲ್ಲ. ಅಲ್ಲಿ ಒಂದ್ ಚಿಕ್ಕ ಗಾಳಿನೂ ಬೀಸ್ತಾ ಇಲ್ಲ. ಅದ ನೋಡಿ ಎಲ್ರಿಗೂ ತುಂಬಾನೇ ಆಶ್ಚರ್ಯ ಆಯ್ತು. ಏನ್ ಚಿಚ್ಚು, ಹೊರಗಡೆ ಇಷ್ಟು ದೊಡ್ಡ ಗಾಳಿ ಮಳೆ ಬೀಸ್ತಾ ಇರುವಾಗ ಮನೆಯೊಳಗೆ ಇಷ್ಟೊಂದು ಬೆಚ್ಚಗೆ ಇದೆ. ಗಾಳಿಗೆ ಮನೆಯೊಳಗೆ ಇದ್ದೀವಿ ಅಂತ ಭಯ ಆಗದೆ ಈ ಉಯ್ಯಾಲೆ ಆ ಕಡೆ ಈ ಕಡೆ ತೂಗ್ತಾ ಇರುವಾಗ ಚೆನ್ನಾಗಿ ನಿದ್ರೆ ಬರುವ ರೀತಿ ಇದೆ. ಟುನಿ ಚಿಚುಕಾಗಿಯ ಕೈಯನ್ನ ಹಿಡ್ಕೊಂಡು, ಚಿಚ್ಚು, ಅವತ್ತು ನಿನ್ ಮನೆನ ನೀನು ಕಟ್ಟಿರುವ ಸ್ಟೈಲ್ ಅನ್ನು ನೋಡಿ ನಾವೆಲ್ಲರೂ ನಿನ್ನ ತುಂಬಾ ಕೇವಲವಾಗಿ ಮಾತಾಡಿ ಹುಚ್ಚಿ ರೀತಿ ಮನೆ ಕಟ್ಟಿದಾಳೆ ಅಂತ ಆಲೋಚನೆ ಮಾಡಿದ್ದು.
ಆದ್ರೆ ನೀನ್ ನಿಜವಾಗ್ಲೂ ದೊಡ್ಡ ಇಂಜಿನಿಯರ್. ನಿನ್ನ ಬುದ್ಧಿವಂತಿಕೆಯಿಂದ ನೀನಿವತ್ತು ಸೂಪರ್ ಆಗಿರುವ ಮನೆಯನ್ನು ಕಟ್ಕೊಂಡಿದ್ದೀಯಾ. ಹೌದು ಚಿಚ್ಚು, ಅವತ್ತು ನೀನು ಜಿಪುಣಿ ಅಂತ ಎಲ್ಲರ ಮುಂದೆ ನಿನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ. ಆದ್ರೆ ಅದನ್ನೆಲ್ಲ ನೀನು ಮನ್ಸಲ್ಲಿ ಇಟ್ಕೊಳ್ಳದೆ ನಮ್ನ ಇವತ್ತು ಮನೆಯೊಳಗೆ ಬಿಟ್ಟಿದೀಯ. ಹೌದು, ನಿನಗೆ ಈ ರೀತಿ ಮನೆ ಕಟ್ಟಕ್ಕೆ ಹೇಗೆ ಐಡಿಯಾ ಬಂತು? ಹೌದು ಚಿಚ್ಚು, ಇಂಥ ಮನೆನ ಕಟ್ಕೊಂಡ್ರೆ ಜೀವನದಲ್ಲಿ ಮಳೆಗೆ ಭಯಪಡಬೇಕಾದ ಅವಶ್ಯಕತೆನೇ ಇಲ್ಲ. ಆವಾಗ ಚಿಚುಕಾಗೆ ನಗುತ್ತಾ, ನೀವೆಲ್ಲ ಹಾಗೆ ಹೇಳ್ಬೇಡಿ. ನಾವೆಲ್ಲರೂ ಒಂದೇ ಊರಲ್ಲಿ ಇದ್ದೀವಿ. ಯಾರಿಗಾದ್ರೂ ಒಬ್ರಿಗೆ ಕಷ್ಟ ಬಂದ್ರೂ ಕೂಡ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಎಲ್ಲರೂ ಅನ್ಯೋನ್ಯವಾಗಿ ಇರಬೇಕು. ಈ ರೀತಿ ಮನೆಯನ್ನು ಕಟ್ಲಿಕ್ಕೆ ನನಗೆ ಬನ್ನು ಬುಜ್ಜಿನೇ ಐಡಿಯಾನ ಕೊಟ್ಟಿದ್ದು. ಬಿದಿರಿನಿಂದ ಮನೆಯನ್ನು ಕಟ್ಟಿದ್ರೆ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ. ಆದ್ರೆ ನಾನ್ ಸ್ವಲ್ಪ ಉಯ್ಯಾಲ ರೀತಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಸೇಫ್ಟಿ ಆಗಿರುತ್ತೆ ಅಂತ ಕಟ್ಕೊಂಡೆ. ಸರಿ, ಎಲ್ಲರೂ ಇವತ್ತು ನನ್ ಮನೇಲೇ ಇರಿ. ಆ ದಿನ ರಾತ್ರಿ ಇಡೀ ಗಾಳಿ ಮಳೆ ಜೋರಾಗಿ ಬೀಸ್ತಾನೆ ಇತ್ತು. ಆದ್ರೆ ಪಕ್ಷಿಗಳು ಎಲ್ರೂ ಚಿಚುಕಾಗಿಯ ಮನೆಯಲ್ಲಿ ಸಂತೋಷವಾಗಿ ಮಲ್ಗೆ ನಿದ್ರೆ ಮಾಡಿದ್ರು. ಮರುದಿನ ಬೆಳಗಾಯ್ತು. ಮೆಲ್ಲೆ ಸೂರ್ಯನು ಹೊರಗಡೆ ಬಂದ. ಮಳೆನೂ ನಿಂತೋಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಮನೆಯಿಂದ ಹೊರಗಡೆ ಬಂದು ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು. ಪಕ್ಷಿಗಳೇ, ನಿನ್ನೆ ರಾತ್ರಿ ನಡೆದಂತಹ ಸಂಭವದಿಂದ ನಾವೆಲ್ಲರೂ ತುಂಬಾನೇ ನೊಂದೋಗಿದ್ದೀವಿ. ಹಳೆಯ ಕಾಲದ ಹಾಗೆ ಹುಲ್ಲಿನಿಂದ ಮನೆ ಕಟ್ಕೊಂಡ್ರೆ ನಾವೆಲ್ಲರೂ ಸೇಫ್ಟಿಯಾಗಿ ಇರೋದಿಲ್ಲ ಅಂತ ಗೊತ್ತಾಯ್ತು. ಅದರಿಂದ ಇವತ್ತೇ ನಾವು ಕಾಡಿಗೆ ಹೋಗಿ ಚಿಚ್ಚು ಮನೆ ಕಟ್ಟಿರುವ ಹಾಗೆ ನಾವು ಕೂಡ ಬಿದಿರನ್ನು ತಂದು ಉಯ್ಯಾಲೆ ರೀತಿ ಮನೆಯನ್ನು ಕಟ್ಕೊಳ್ಳೋಣ. ಅದೇ ನಮ್ಗೆ ಶ್ರೀರಾಮ ರಕ್ಷೆ. ಸರಿ ಮಗಿಯವ್ರೆ, ಇಲ್ಲಿ ನೋಡು ಚಿಚ್ಚು, ಬಿದಿರಿನಿಂದ ಹೇಗೆ ಮನೆ ಕಟ್ಟೋದು ಅಂತ ಹೇಳ್ಕೊಡ್ಬೇಕು. ನಾವೆಲ್ಲರೂ ನಿನ್ನ ಫಾಲೋ ಮಾಡ್ತೀವಿ. ಆವಾಗ ಚಿಚುಕಾಗೆ ನಗುತ್ತಾ, ಖಂಡಿತ ತುನಿ. ಸರಿ, ಎಲ್ಲರೂ ಬನ್ನಿ, ನಮ್ಮ ಊರನ್ನು ಸ್ಟ್ರಾಂಗ್ ಆಗಿ ದೃಢವಾಗಿ ಕಟ್ಟೋಣ. ಹಾಗೆ ಆ ದಿನದಿಂದ ಚಿಚುಕಾಗಿಯ ತರಾನೇ ಪಕ್ಷಿಗಳು ಎಲ್ರೂ ಅಡವಿಗೆ ಹೋಗಿ ಬಿದಿರಿನ ಕೊಂಬೆಗಳನ್ನ ತಗೊಂಡ್ ಬಂದು ಎಲ್ಲರೂ ಕೂಡ ಅವ್ರ ಮನೇನ ಮರದಲ್ಲಿ ಉಯ್ಯಾಲೆಯ ತರ ಕಟ್ಕೊಂಡ್ರು. ಆ ಮನೆ ಎಂತಹ ಗಾಳಿ ಮಳೆ ಬಂದ್ರೂ ಕೂಡ ಆ ಮನೆಗೆ ಯಾವುದೇ ಒಂದು ಅಪಾಯನೂ ಬರ್ಲೇ ಇಲ್ಲ. ಯಾವಾಗ್ಲೂ ಒಬ್ರು ಒಂದ್ ಕೆಲ್ಸ ಮಾಡುವಾಗ ಆ ಕೆಲ್ಸನ ನಾವು ಮನಸಾರೆ ಮೆಚ್ಕೊಳ್ಳಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅವ್ರು ಮಾಡಿದ ಕೆಲ್ಸನ ನೋಡಿ ತಮಾಷೆ ಮಾಡ್ಬಾರ್ದು, ಅವ್ರನ್ನ ಅವಮಾನ ಮಾಡ್ಬಾರ್ದು. ಯಾಕಂದ್ರೆ ಒಂದ್ ಕೆಲ್ಸ ಮಾಡೋರು ಖಂಡಿತ ಯೋಚನೆ ಮಾಡಿ ಸರಿಯಾಗಿ ಮಾಡಿರ್ತಾರೆ. ಊರಿನಲ್ಲಿ ಚಿಚುಕಾಗೆ ದೊಡ್ಡ ಹೋಟೆಲ್ ಒಂದು ಸ್ಟಾರ್ಟ್ ಮಾಡಿದ್ಲು. ಅದರಲ್ಲಿ ವೆಜ್, ನಾನ್ ವೆಜ್ ಎಲ್ಲಾನೂ ಸಿಗುತ್ತೆ. ಚಿಚುಕಾಗಿಗೆ ಅಡಿಗೆ ಮಾಡೋದು ಎಷ್ಟಿಷ್ಟನೋ ಅದಕ್ಕಿಂತ ಅದ್ರ ಮೂಲಕ ಲಾಭ ಸಂಪಾದನೆ ಮಾಡೋದು ಇನ್ನೂನೇ ಇಷ್ಟ. ಅಲ್ಲಿ ಬೇರೆ ಯಾರ ಹೋಟೆಲ್ನೂ ಇಲ್ಲ ಅನ್ನೋದ್ರಿಂದ ಚಿಚು ಹೇಳೋ ರೇಟ್ಗೇನೆ ಊಟ ತಿಂದು ಪಕ್ಷಿಗಳು ಹಣ ಕೊಟ್ಟು ಹೋಗ್ತಾ ಇದ್ರು. ಒಂದಿನ ಮಧ್ಯಾಹ್ನದ ಸಮಯ ಲೂಸಿ ಪಾರಿವಾಳ ಅಲ್ಲಿಗೆ ಬಂದು ಚಿಕನ್ ಬಿರಿಯಾನಿ ತಿಂತಾ ಇತ್ತು. ಬಿರಿಯಾನಿ ತಿಂದಾದ್ಮೇಲೆ ಬಿಲ್ ಕಟ್ಟುವ ಸಮಯದಲ್ಲಿ ಚಿಚುಗೂ ಲೂಸಿಗೂ ಜಗಳನೇ ಆಯ್ತು. ಏ ಲೂಸಿ, ನೀನು ತಿಂದಂತಹ ದಮ್ ಬಿರಿಯಾನಿಯ ರೇಟು 250 ರೂಪಾಯಿ ಆಯ್ತು. ನನಗೆ ಬೇರೆ ಕಸ್ಟಮರ್ ಬೇರೆ ಕಾಯ್ತಾ ಇದ್ದಾರೆ, ಅವ್ರು ನೋಡ್ಬೇಕು. ಏ ಚಿಚ್ಚು, ಇವಾಗ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನನ್ನ ಪರ್ಸ್ ತರ್ಲಿಕ್ಕೆ ಮರ್ತೋಯ್ತು. ನಾನ್ ಮನೆಗೆ ಹೋಗಿ ತಂದು ಕಟ್ತೀನಿ, ನನ್ನ ಇವಾಗ ಮನೆಗೆ ಹೋಗಕ್ ಬಿಡು. ಆವಾಗ ಚಿಚ್ಚು ಕೋಪದಿಂದ, ಏನು ದುಡ್ಡಿಲ್ವಾ? ದುಡ್ಡಿಲ್ದೆ ಇಲ್ಲಿ ಬಂದು ಹೇಗೆ ತಿಂದೆ? ನನ್ನ ಅಂಗಡಿಯಲ್ಲಿ ತಿಂದಿರಿಕಲ್ಲ, ಸಾಲ ಎಲ್ಲ ಏನು ಮಾಡಕ್ಕಾಗಲ್ಲ. ಮರ್ಯಾದೆಗೆ ಮೊದ್ಲು ನನ್ನ ಹಣನ ಕೊಟ್ಟು ಆಮೇಲೆ ಹೋಟೆಲಿಂದ ಹೊರಗಡೆ ಹೋಗು. ಲೂಸಿನು ಕೋಪದಿಂದ, ಯಾಕೆನೆ ಚಿಚ್ಚು ಅಷ್ಟು ಜೋರಾಗಿ ಕಿರ್ಸ್ತಾ ಇದ್ದೀಯಾ? ಏನು ಹಣ ಕೊಡದೆ ನಾನೇನು ಈ ಊರ್ ಬಿಟ್ಟು ಓಡೋಗ್ಬಿಡ್ತೀನಾ? ಹಾಕ್ತಾಳೆ. ಒಂದು ಕೈಯಷ್ಟು ಬಿರಿಯಾನಿನ ಹಾಕ್ಬಿಟ್ಟು ಅದಕ್ಕೆ ಆಕಾಶದಷ್ಟು ರೇಟ್ನ ಹೇಳ್ತಾಳೆ. ಇಲ್ಲಿ ನೋಡೆ, ನನ್ನ ಕೈಯಲ್ಲಿ ಈ 50 ರೂಪಾಯಿ ಇದೆ, ಇದನ್ನ ಇಟ್ಕೋ, ಆಮೇಲೆ ನಾಳೆ ಬಂದು 200 ರೂಪಾಯಿನ ಕೊಡ್ತೀನಿ. ಏ ಲೂಸಿ, ನನ್ನ ಬಿರಿಯಾನಿ ಬಗ್ಗೆನೆ ನನ್ನ ಅಂಗಡಿಗೆ ಬಂದು ಇಷ್ಟೆಲ್ಲ ಮಾತಾಡ್ತೀಯಾ? ನೀನು ನಾಳೆ ಬಾ, ನನ್ನ ಹೋಟೆಲಲ್ಲಿ ಹೇಗೆ ಕಾಲಿಡ್ತೀಯ ಅಂತ ನಾನ್ ನೋಡಲ್ವಾ? ನೋಡೋಣ ನೋಡೋಣ. ಹಸಿವಾಯ್ತು ಅಂತ ಹೋಟೆಲಿಗೆ ಬಂದ್ರೆ ನೀನೇನು ಹಗಲಲ್ಲೇ ದರೋಡೆ ಮಾಡ್ತೀಯಾ? ಲೂಸಿ ಬೈಕೊಂಡೆ 50 ರೂಪಾಯಿನ ಕೊಟ್ಟು ಅಲ್ಲಿಂದ ಹೋದ್ಲು. ಚಿಚುಕಾಗೆ ತುಂಬಾನು ಕೋಪದಿಂದ ರೇಟ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಊರಿನಲ್ಲಿ ವಾತಾವರಣ ಬದಲಾಯಿತು. ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆ ಸ್ವಲ್ಪನೂ ಗ್ಯಾಪೇ ಇಲ್ಲದೆ ಬರೋದ್ರಿಂದ ಊರಿನಲ್ಲಿದ್ದ ನದಿಯ ನೀರೆಲ್ಲ ಉಕ್ಕಿ ಊರಿನೊಳಗಡೆ ಬಂತು. ಹಾಗೆ ಇವಾಗ ಆ ಹಳ್ಳಿನೇ ಒಂದು ಫ್ಲೋಟಿಂಗ್ ಗ್ರಾಮದ ತರ ಇತ್ತು. ಪಕ್ಷಿಗಳು ಎಲ್ರೂ ಮನೆ ಬಿಟ್ಟು ಹೊರಗಡೆ ಹೋಗಕ್ಕಾಗ್ಲಿಲ್ಲ. ಕೂಲಿ ಕೆಲ್ಸಾನೂ ಇಲ್ಲ, ಯಾವುದೇ ಸಂಪಾದನೆನೂ ಇಲ್ಲ. ಆದ್ರಿಂದ ಮನೆಯಲ್ಲಿ ಆಹಾರನೂ ಇಲ್ಲ. ಹೀಗಿರುವಾಗ ಒಂದಿನ ತುನಿಗುಬ್ಬಚ್ಚಿ, ಚೋಟು ಗಿಳಿ, ಮಹಿ ಹದ್ದು ಹಾಗೂ ಲೂಸಿ ಪಾರಿವಾಳ 4 ಜನನು ಕಾನ್ಕಾಲಲ್ಲಿ ಈ ರೀತಿ ಮಾತಾಡ್ಕೊಳ್ತಿದ್ರು. ಹಲೋ ಮಗಿ, ಚೋಟು, ಲೂಸಿ ಅವ್ರೆ, ಎಲ್ಲರೂ ಸೇಫ್ ಆಗಿದ್ದೀರಾ? ಮಳೆ ನಿಲ್ಲುವ ರೀತಿ ಕಾಣಿಸ್ತಿಲ್ಲ.
ಮನೆಯಲ್ಲಿ ನೋಡಿದ್ರೆ ಒಂದು ಇಡೀ ಅಕ್ಕಿ ಕೂಡ ಇಲ್ಲ. ನನ್ ಮಗಳು ಬುಜ್ಜಿ ಹಸಿವಲ್ಲಿ ಅಳ್ತಾ ಇದ್ದಾಳೆ. ಅವಳಿಗೆ ಏನ್ ಅಡಿಗೆ ಮಾಡಿ ಕೊಡೋದು ಅಂತ ಆಲೋಚನೆ ಮಾಡಿದ್ರೆ ಮನೆಯಲ್ಲಿ ಏನೂ ಇಲ್ಲ. ತುನಿ, ನನ್ ಮನೆಯಲ್ಲೂ ಅಷ್ಟೇ ತುನಿ. ಅಂಗಡಿ ಒಳಗೆ ನೀರ್ ಬಂದು ಆಹಾರ ಪದಾರ್ಥಗಳೆಲ್ಲ ಹಾಳಾಗೋಯ್ತು. ನನ್ನ ಬನ್ನು ಕೂಡ ಊಟ ಮಾಡಿ 2 ದಿನ ಆಗಿದೆ. ಹೌದು, ಆದ್ರೂ ಮಕ್ಕಳೆಲ್ಲ ಮನೆಯಲ್ಲಿ ತುಂಬಾನೇ ಹಸಿವಲ್ಲಿ ಕಷ್ಟಪಡ್ತಾ ಇದ್ದಾರೆ. ಹೊರಗಡೆ ಹೋಗಿ ಏನಾದ್ರೂ ತರೋಣ ಅಂತ ಆಲೋಚನೆ ಮಾಡಿದ್ರೆ ಈ ಮಳೆಯಲ್ಲಿ ಹೊರಗಡೆ ಹೋಗಿ ಕಾಲಿಡಕ್ಕೆ ಆಗ್ತಾ ಇಲ್ಲ. ನನಗೆ ಒಂದು ಐಡಿಯಾ ಬಂದಿದೆ. ಚಿಚ್ಚುವಿನ ಹೋಟೆಲ್ ತುಂಬಾ ಎತ್ತರ ಪ್ರದೇಶದಲ್ಲಿ ಇದೆ ಅಲ್ವಾ, ಆದ್ರಿಂದ ಅವಳ ಹೋಟೆಲಿಗೆ ನೀರ್ ಬಂದಿರೋದಿಲ್ಲ. ಅವಳು ಖಂಡಿತವಾಗಿ ಅಡಿಗೆ ಮಾಡಿರ್ತಾಳೆ. ನಾನು ಕೂಡ ಹಣ ತಗೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಲೂಸಿ ಹೇಳೋದೇನೋ ನಿಜಾನೇ. ಚಿಚ್ಚು ಮಾತ್ರ ಹೋಟೆಲ್ನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ಅಷ್ಟು ದೂರ ಹೇಗೆ ಹೋಗೋದು? ನೀರು ಜಾಸ್ತಿ ಇದೆ ಅಲ್ವಾ. ನಾನೊಂದು ಕೆಲಸ ಮಾಡ್ತೀನಿ. ನನ್ ಮನೆಯಲ್ಲಿ ಹಳೆಯ ಪ್ಲಾಸ್ಟಿಕ್ ಮರದ ಕೊಂಬೆಗಳೆಲ್ಲ ಇದೆ. ನಾನು ಅದ್ರಲ್ಲಿ ಒಂದ್ ಸಣ್ಣ ದೋಣಿ ಮಾಡ್ಕೊಂಡ್ ಬರ್ತೀನಿ. ನೀವು ಕೂಡ ಇಂಥ ವಸ್ತುಗಳನ್ನ ಇಟ್ಬಿಟ್ಟು ಸಣ್ಣ ಸಣ್ಣ ದೋಣಿನ ಮಾಡ್ಕೊಳ್ಳಿ. ಹೌದು ಚೋಟು, ನಾನು ಕೂಡ ನನ್ನ ಕೈಯಲ್ಲಿರುವ ವಸ್ತುಗಳನ್ನ ಹಾಕಿ ಒಂದು ಸಣ್ಣ ದೋಣಿಯನ್ನು ಮಾಡ್ತೀನಿ. ಮಕ್ಕಳ ಹಸಿವನ್ನು ತೀರಿಸ್ಲಿಕ್ಕೆ ಏನಾದ್ರೂ ಮಾಡ್ಲೇಬೇಕಲ್ವಾ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆಯಲ್ಲಿದ್ದ ಹಳೆಯ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಚಿಕ್ಕ ಚಿಕ್ಕ ದೋಣಿ, ತೆಪ್ಪ ಇದೆಲ್ಲಾನು ತಯಾರು ಮಾಡಿಕೊಂಡು ಆ ಪ್ರವಾಹದ ನೀರಿನಲ್ಲಿ ಅವರು ಚಿಚುಕಾಗಿಯ ಹೋಟೆಲ್ ಹತ್ರ ಹೋಗ್ತಾ ಇದ್ರು. ಚಿಚುಕಾಗಿಯ ಹೋಟೆಲಲ್ಲಿ ಇವಾಗ ಕೂಡ ಬಿಸಿ ಬಿಸಿಯಾದ ಅನ್ನ, ಚಿಕನ್ ಸಾರು, ಬಿರಿಯಾನಿ ಎಲ್ಲಾನು ಫ್ರೆಶ್ ಆಗಿ ತಯಾರಾಗಿತ್ತು. ಅರೆರೆ, ಏನಿದು? ಇದ್ದಕ್ಕಿದ್ದಂಗೆ ಎಲ್ಲರೂ ಹೊರಟು ನನ್ನ ಹೋಟೆಲ್ಗೆ ಬಂದಿದ್ದೀರಾ? ಏನ್ ವಿಷಯ? ಏನ್ ಮಾಡುದು ಚಿಚ್ಚು, ಹೊರಗಡೆ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಿಂದ ನೀರು ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಮಳೆಯಿಂದ ನಮ್ಗೆ ಕೆಲ್ಸನೂ ಇಲ್ಲ, ಕೈಯಲ್ಲಿ ಏನೂ ಇಲ್ಲ. ಮಕ್ಕಳು ಬೇರೆ ಮನೆಯಲ್ಲಿ ಹಸಿವಲಿದ್ದಾರೆ. ಅದಕ್ಕೆ ನಿನ್ನ ಹೋಟೆಲಿಗೆ ಬಂದು. ಚಿಚ್ಚು, ನಮಗೆ ಬಿಸಿ ಬಿಸಿ ಬಿರಿಯಾನಿ, ಅನ್ನ, ಸಾಂಬಾರು, ಪಲ್ಯ ಎಲ್ಲವನ್ನು ಪ್ಯಾಕ್ ಮಾಡು. ಮಕ್ಕಳು ಮನೆಯಲ್ಲಿ ಹಸಿವಲ್ಲಿದ್ದಾರೆ, ನಾವು ಬೇಗ ಹೋಗ್ಬೇಕು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಅರೆರೆ, ಈ ಮಳೆ ನನಗೆ ಒಂದು ವರವಾಗಿ ಬಂದಿದೆ. ಇವತ್ತು ಇವ್ರು ಯಾರಿಗೂ ಊಟ ಇಲ್ಲದೆ ಕಾರಣ ಇವರೆಲ್ಲರೂ ನನ್ನ ಅಂಗಡಿಗೆ ಬಂದಿದ್ದಾರೆ. ನನಗೆ ಒಳ್ಳೆ ಲಾಭ ಹಾಗಂತ ಅನ್ಕೊಂಡು, ಅಯ್ಯೋ ದೇವ್ರೇ, ಮಕ್ಕಳು ಬೇರೆ ಮನೆಯಲ್ಲಿ ಹಸಿವಲಿದ್ದಾರ. ಸರಿ ಸರಿ, ಎಲ್ಲರಿಗೂ ಬಿಸಿ ಬಿಸಿ ಪ್ಯಾಕ್ ಮಾಡಿ ಕೊಡ್ತೀನಿ. ಯಾರಿಗೆ ಏನೇನ್ ಬೇಕು ಅಂತ ಹೇಳ್ಬಿಡಿ, ನಾನು ಪ್ಯಾಕ್ ಮಾಡ್ತೀನಿ. ಚಿಚ್ಚು, ನನಗೆ 4 ಬಿರಿಯಾನಿ ಪಾರ್ಸಲ್ ಮಾಡು. ಚು, ನನಗೆ ಕೂಡ 3 ಬಿರಿಯಾನಿ, ರೈಸ್, ಸಾರು ಅಂತ ಸಪ್ರೇಟ್ ಪ್ಯಾಕ್ ಮಾಡು. ಹಾಗೆ ಚಿಚುಕಾಗೆ ಯಾರಿಗೆ ಏನ್ ಬೇಕೋ ಎಲ್ಲಾನು ಪ್ಯಾಕ್ ಮಾಡಿ ಅವ್ರ ಕೈಯಲ್ಲೇ ಕೊಟ್ಲು. ಆಹಾರನ ನೋಡಿದ ತಕ್ಷಣ ಅವ್ರೆಲ್ರಿಗೂ ತುಂಬಾನೇ ಖುಷಿಯಾಯಿತು. ತಗೊಳ್ಳಿ ನಿಮ್ಮ ಪಾರ್ಸಲ್ಸ್. ಎಲ್ಲರ ಊಟಕ್ಕೆ ಎಲ್ಲ ಸೇರಿ ಸುಮಾರು 3,000 ಆಯ್ತು. ಆವಾಗ ಟುನಿಗುಬ್ಬಚ್ಚಿ, ಚಿಚ್ಚು, ನಾನು ಮೊದ್ಲೇ ಹೇಳ್ದೆ ಅಲ್ವಾ, ಈ ಮಳೆಯಿಂದ ಊರೊಳಗೆಲ್ಲ ನೀರು ಬಂದು ನಮ್ ಕೈಯಲ್ಲಿ ಹಣ ಇಲ್ಲ ಅಂತ. ಅದ್ರಿಂದ ಇವಾಗ ನಿನ್ಗೆ ಕೊಡ್ಲಿಕ್ಕೆ ನಮ್ ಕೈಯಲ್ಲಿ ಹಣ ಇಲ್ಲ ಚಿಚ್ಚು. ಚಿಚ್ಚು, ಹೌದು ಚಿಚ್ಚು, ಇವಾಗ ನಮ್ ಕೈಯಲ್ಲಿ ಹಣ ಇಲ್ಲ, ಕೆಲ್ಸನೂ ಇಲ್ಲ. ಅದ್ರಿಂದ ನಿನ್ಗೆ ಕೊಡ್ಬೇಕಾದ ಹಣವನ್ನು ನಾವು ನಿಧಾನವಾಗಿ ಕೊಡ್ತೀವಿ. ಆವಾಗ ಚಿಚುಕಾಗೆ ತುಂಬಾ ಕೋಪದಿಂದ, ಏನು, ನಿಮ್ ಕೈಯಲ್ಲಿ ಹಣ ಇಲ್ವಾ? ಹಣ ಇಲ್ಲದವರಿಗೆ ನಾನು ಫ್ರೀಯಾಗಿ ಕೊಡ್ಲಿಕ್ಕೆ ನಾನೇನು ಛತ್ರನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ? ಫ್ರೀಯಾಗಿ ಎಲ್ಲ ನನ್ನಿಂದ ಕೊಡಕ್ಕಾಗಲ್ಲ. ಚಿಚ್ಚು, ನೀನು ಫ್ರೀಯಾಗಿ ಕೊಡು ಅಂತ ನಾವೇನು ಕೇಳ್ತಾ ಇಲ್ಲ. ನಾವು ಹಣವನ್ನು ನಿಧಾನವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ. ನಾವು ನಮ್ಮ ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಮಗಿಯವ್ರೆ, ನನ್ನಿಂದ ಯಾವುದನ್ನು ಫ್ರೀಯಾಗಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ, ಹಣ ಇದ್ರೆ ಹಣ ಕೊಟ್ಬಿಟ್ಟು ಊಟನ ಪಾರ್ಸಲ್ ತಗೊಂಡೋಗಿ, ಇಲ್ಲದಿದ್ರೆ ಹಾಗೇನೆ ಪಾರ್ಸಲ್ನ ಇಟ್ಬಿಟ್ಟೋಗಿ. ಚಿಚ್ಚು, ನಿನ್ಗೆ ಸ್ವಲ್ಪ ಕೂಡ ಮನಸಾಕ್ಷಿ ಅನ್ನೋದೇ ಇಲ್ವಾ? ಮಕ್ಕಳು ಹಸಿವಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀನು ಸಾಲ ಕೊಡಲ್ಲ ಅಂತೀಯ? ನನ್ ಕಣ್ಣಿಗೆ ದಯೆ ದಾಕ್ಷಿಣ್ಯ ಎಲ್ಲ ಕಾಣೋದಿಲ್ಲ, ನನಗೆ ಹಣ ಮಾತ್ರನೇ ಕಾಣೋದು. ನನ್ ಪಾರ್ಸಲ್ನ ಇಟ್ಟೋಗಿ. ಟುನಿಗುಬ್ಬಚ್ಚಿ ಅಳುತ್ತಾ, ಚಿಚ್ಚು, ಹಾಗೆಲ್ಲ ಮಾಡ್ಬೇಡ ಚಿಚ್ಚು. ನನ್ನ ಜೀವನ ಬೇಕಾದ್ರೂ ತಗೊಂಡು ನನ್ ಮಗಳಿಗೆ ಈ ಊಟನ ಕೊಟ್ಬಿಡು. ದಯವಿಟ್ಟು ಇದನ್ನ ಇಲ್ಲಿ ಇಟ್ಟೋಗು ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡ ಚಿಚ್ಚು. ಪ್ಲೀಸ್ ಚಿಚ್ಚು, ನಮ್ನ ಅರ್ಥ ಮಾಡ್ಕೋ. ಇದೊಂದ್ಸಲ ಫುಡ್ ನ ಕೊಡು ಚಿಚ್ಚು. ಹಾಗೆ ಅವರೆಲ್ಲರೂ ಬೇಡಿ ಕೇಳ್ಕೊಳ್ತಾ ಇದ್ದಾಗ ಚಿಚುಕಾಗಿಯ ಮನಸ್ಸೊಳಗಡೆ ಇದ್ದ ಸ್ವಾರ್ಥ, ಅತಿಯಾಸೆ ಎಲ್ಲ ಗುಣನೂ ಹೊರಗಡೆ ಬಂತು. ಈ ಅವಕಾಶನ ಉಪಯೋಗ ಮಾಡ್ಕೊಳ್ಬೇಕು ಅಂತ ಅವಳು ಅಂದ್ಕೊಂಡ್ಲು. ಸರಿ ಸರಿ ಸರಿ, ಅಳ್ಬೇಡಿ. ನಿಮ್ ಮಕ್ಕಳನ್ನ ನೋಡಿದ್ರೆ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸರಿ, ಈ ಫುಡ್ನ ನೀವು ತಗೊಂಡೋಗಿ. ಟುನಿ ಸಂತೋಷದಿಂದ, ನಿಜಾನ ಚಿಚ್ಚು, ತುಂಬಾ ತುಂಬಾ ಥ್ಯಾಂಕ್ಸ್.
ಈ ಉಪಕಾರನ ನನ್ನ ಜೀವನದಲ್ಲಿ ಮರೆಯಲ್ಲ. ತುನಿ, ನಾನು ಸಾಲವಾಗಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಆದ್ರೆ ಇದರಲ್ಲಿ ಒಂದು ಕಂಡೀಷನ್ ಇದೆ. ಏನು ಅಂದ್ರೆ ನಾನು ಕೊಟ್ಟಿರುವ ಫುಡ್ಡಿಗೆ ನಿಮ್ಗೆ ಡಬಲ್ ರೇಟ್ ಅನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಡಬಲ್ ರೇಟಿಗೆನೆ ತಗೊಳ್ಳಿ. ಆವಾಗ ಮಹಿ, ಡಬಲ್ ರೇಟಾ ಅಂದ್ರೆ ಏನ್ ಚಿಚ್ಚು? ಅದಕ್ಕೆ ಚಿಚ್ಚು, ಅಂದ್ರೆ ಒಂದ್ ಬಿರಿಯಾನಿಗೆ 250 ರೂಪಾಯಿ ಇದ್ರೆ ಅದು 500 ರೂಪಾಯಿ. ಅದೇ ರೀತಿ ಅನ್ನ ಸಾರಿಗೆ 200 ರೂಪಾಯಿ ಆದ್ರೆ ಅದು 400 ರೂಪಾಯಿ. ಅದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಅಂತ ಇದ್ರೆ ನೀವು ಎಲ್ಲರೂ ಈ ಊಟವನ್ನು ತಗೊಂಡೋಗಿ, ಇಲ್ಲದಿದ್ರೆ ಬಿಟ್ಟೋಗಿ. ಚೋಟು ಕೋಪದಿಂದ, ಚಿಚ್ಚು, ಇದು ತುಂಬಾನೇ ಅನ್ಯಾಯ. ಹಸಿವಲ್ಲಿ ಇರೋರ್ ಜೊತೆ ಈ ರೀತಿ ದರೋಡೆ ಮಾಡ್ತಾ ಇದೀಯಲ್ವಾ? ಇದು ನಿನ್ಗೆ ಸರಿ ಅಂತ ಅನ್ಸುತ್ತಾ? ನೀನು ತುಂಬಾ ದರೋಡೆ ಮಾಡ್ತಾ ಇದೀಯಾ? ನನಗೆ ಈ ಪಾಪ ಪುಣ್ಯ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ. ನನಗೆ ಬೇಕಾಗಿದ್ದೆಲ್ಲ ಹಣ ಹಣ ಹಣ. ಅದ್ರಿಂದ ನಿಮಗೆ ಬೇಕಂದ್ರೆ ನೀವು ತಗೊಂಡೋಗಿ, ಬೇಡ ಅಂದ್ರೆ ಆರಾಮವಾಗಿ ಇಲ್ಲೇ ಬಿಟ್ಟೋಗಿ. ಇದರಿಂದ ನನಗೆ ಯಾವ ಪಾಪ ಪುಣ್ಯನೂ ಬರ್ಬೇಕಾಗಿಲ್ಲ. ಚಿಚ್ಚು ಹೇಳಿದನ್ನ ಕೇಳಿ ತುನಿ, ಮಹಿ, ಲೂಸಿ, ಚೋಟು ಎಲ್ರಿಗೂ ಕೂಡ ತುಂಬಾನೇ ಕೋಪ ಬಂತು. ಆದ್ರೆ ಆ ಕೋಪಕ್ಕಿಂತ ಮನೆಯಲ್ಲಿ ಹಸುವಿಂದ ಅವರ ಮಕ್ಕಳು ಕಾಯ್ತಾ ಇದ್ರಲ್ವಾ, ಆ ಮುಖ ಅವ್ರಿಗೆ ನೆನ್ಪಿಗ್ ಬಂತು. ಮಕ್ಕಳು ಹಸುವಿಂದ ಆ ರೀತಿ ಒದ್ದಾಡೋದು ಅವರಿಂದ ತಡ್ಕೊಳಕ್ಕಾಗ್ಲಿಲ್ಲ. ಆದ್ರಿಂದ ಇವ್ರಿಗೆ ಯಾರಿಗೂ ಬೇರೆ ದಾರಿನೂ ಇಲ್ಲ. ಸರಿ ಚಿಚ್ಚು, ನೀನು ಹೇಳಿದ ಹಾಗೇನೆ ಡಬಲ್ ರೇಟಿಗೆ ನಿನ್ನ ಹಣವನ್ನು ನಾವು ತಿರುಗಿಸಿ ಕೊಡ್ತೀವಿ. ಆದ್ರೆ ಈ ಮಳೆ ಮುಗ್ದು ನಮಗೆ ಕೆಲಸ ಸಿಗುವ ತನಕ ಸುಮ್ನಿರು. ಹೌದು ಚಿಚ್ಚು, ಈ ಡಬಲ್ ರೇಟ್ನ ನಿನ್ ಬುಕ್ಕಲ್ಲಿ ಬರ್ಕೋ, ನಾವು ತೀರಿಸ್ತೀವಿ. ಹಾಗೆ ಮಕ್ಕಳು ಹಸುವು ತೀರ್ಸೋದಕ್ಕೋಸ್ಕರ ಬೇರೆ ದಾರಿ ಇಲ್ಲದೆ ಎಲ್ರಿಗೂ ಇಷ್ಟ ಇಲ್ಲ ಅಂದ್ರೂ ಕೂಡ ಆ ಡಬಲ್ ರೇಟ್ಗೆ ಒಪ್ಕೊಂಡು ಎಲ್ರು ಆಹಾರ ತಗೊಂಡು ಹೋದ್ರು. ಅವರ ಪರಿಸ್ಥಿತಿನ ನೋಡಿ ಬೇಜಾರ್ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಚಿಚ್ಚುಗಾಗಿ ಆ ಅವಕಾಶನ ಉಪಯೋಗ ಮಾಡಿ ಡಬಲ್ ರೇಟ್ಗೆ ಆಹಾರನ ಮಾರಿ ಸಂತೋಷ ಪಟ್ಲು. ಅವಾಗ ಚಿಚ್ಚು ಅವಳ ಮನ್ಸಲ್ಲಿ, ಯಾಹೂ, ಎಷ್ಟು ಒಳ್ಳೆ ಐಡಿಯಾ ನಂದು. ಇದೇ ರೀತಿ ಮಳೆ ಬಂದ್ರೆ ನಾನು 4 ದಿನದಲ್ಲೇ ಕೋಟೀಶ್ವರಿ ಆಗ್ಬಿಡ್ತೀನಿ. ಇದರಿಂದ ನನಗೆ ಲಾಭನೇ. ಸರಿ, ಇವಾಗ ಹೋಟೆಲ್ ಮುಚ್ಚಿ ಮನೆಗೆ ಹೋಗ್ತೀನಿ. ನನ್ ಮಗ ಚಿನ್ನು ನನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾನೆ. ಚಿಚ್ಚುಕಾಗಿ ಹೋಟೆಲ್ ಇದ್ದಿದ್ದು ಎತ್ತರವಾದ ಜಾಗದಲ್ಲಿ, ಆದ್ರೆ ಅವಳ ಮನೆ ಊರಿನ ಮಧ್ಯದಲ್ಲಿ ಸ್ವಲ್ಪ ಹಳ್ಳ ಇರುವ ಜಾಗದಲ್ಲಿ ಇತ್ತು. ಆವಾಗ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋದ ಚಿಚ್ಚುಕಾಗೆ ಮನೆ ಪರಿಸ್ಥಿತಿಯನ್ನ ನೋಡಿ ಅವಳಿಗೆ ಒಂದು ಕ್ಷಣ ಅವಳ ಹೃದಯನೇ ನಿಂತು ಹೋದ ಹಾಗೆ ಇತ್ತು. ಯಾಕಂದ್ರೆ ಅವಳ ಮನೆಯೊಳಗಡೆ ಎಲ್ಲ ನೀರ್ ಹೋಗಿತ್ತು. ಅವಳ ಮನೆಯ ಸುತ್ತಮುತ್ತ ಕೂಡ ನೀರೇ ಇತ್ತು. ಅದನ್ನ ನೋಡಿ ಅವಳು ತುಂಬಾನೇ ಶಾಕ್ ಆದ್ಲು. ಅಯ್ಯಯ್ಯೋ, ನನ್ ಮನೆ ಎಲ್ಲ ನೀರು ಮುಳುಗಿ ಹೋಗ್ತಾ ಇದೆಯಲ್ವಾ? ಅಯ್ಯೋ ದೇವ್ರೆ, ನನ್ ಮಗ ಚಿನ್ನು ಮನೆಯೊಳಗೆ ಸಿಕ್ಕಾಕೊಂಡಿದ್ದಾನೆ. ಚಿನ್ನು ಎಲ್ಲಿದ್ಯಾನೋ? ಆವಾಗ ಮನೆಯೊಳಗಡೆಯಿಂದ ಚಿನ್ನು ಜೋರಾಗಿ ಅಳ್ತಾ ಇದ್ದ. ನನ್ನ ಕಾಪಾಡಮ್ಮ, ಮನೆಯೊಳಗೆಲ್ಲ ನೀರ್ ಬಂದ್ಬಿಟ್ಟಿದೆ ಅಮ್ಮ. ನನ್ನಿಂದ ಹೊರಗಡೆ ಬರ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ನಾನು ಮಂಚದ ಮೇಲೆ ಬಂದು ಕೂತ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಕಾಪಾಡಮ್ಮ. ಆವಾಗ ಚಿಚುಕಾಗೆ ಅಳುತ್ತಾ, ಅಯ್ಯಯ್ಯೋ ದೇವ್ರೆ, ನಾನು ಏನ್ ಮಾಡೋದು? ನನಗೆ ಈಜಲಿಕ್ಕೆ ಕೂಡ ಸರಿಯಾಗಿ ಬರೋದಿಲ್ಲ ಅಲ್ವಾ? ನನ್ ಮಗ ಜೀವ ಹೋಗ್ಬಿಟ್ರೆ ನಾನು ಎಂತ ಮಾಡೋದು ದೇವ್ರೆ? ಚಿನ್ನು ಬರ್ತೀನಿರೋ. ಚಿಚುಕಾಗೆ ತನ್ನ ಮಗನನ್ನ ಕಾಪಾಡೋದಕ್ಕೋಸ್ಕರ ಅವಳ ಪ್ರಾಣನ ಒತ್ತೆ ಇಟ್ಟು ಆ ನೀರಿನಲ್ಲಿ ಧುಮ್ಕಿದ್ಲು. ಹಾಗೇನೆ ಕಷ್ಟಪಟ್ಟು ನೀರಿನಲ್ಲಿ ಈಜು ಹಿಡ್ಕೊಂಡೆ ಅವಳು ಮನೆ ಒಳಗಡೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ನೀರಿನ ಪ್ರವಾಹ ಅವಳನ್ನ ಈ ಕಡೆ ಇಳ್ಕೊಂಡು ಬಂತು. ಹೀಗಿರುವಾಗ ಮನೆಯೊಳಗಡೆ ಇದ್ದ ಚಿನ್ನಕ್ಕಾಗೆ ಇದ್ದಕ್ಕಿದ್ದಂತೆ ಕಾಲ್ ಜಾರಿ ಆ ನೀರಿನಲ್ಲಿ ಬಿದ್ದೋದ. ಅವನ್ ಜೋರಾಗಿ ಕಿಚ್ಚಾಡ್ತಾ ಇದ್ದ. ಅಮ್ಮೋ, ಕಾಪಾಡಿ ಅಮ್ಮ, ನಾನು ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದೀನಿ. ಆವಾಗ ಚಿಚುಕಾಗೆ, ಅಯ್ಯೋ ಚಿನ್ನು, ನನ್ ಕೈ ಹಿಡ್ಕೋಪ, ನಾನಿನ್ನ ಬಿಡೋದಿಲ್ಲ. ಚಿಚುಕಾಗಿ ಹೇಗೋ ಕಷ್ಟಪಟ್ಟು ತನ್ನ ಮಗನ ಹತ್ತಿರ ಹೋಗಿ ಅವನನ್ನ ತಬ್ಬಿ ಹಿಡ್ಕೊಂಡ್ಲು. ಆದ್ರೆ ಅಲ್ಲಿರುವ ಕಿಟಕಿಯ ಮೂಲಕ ನೀರಿನ ಪ್ರವಾಹಕ್ಕೆ ಅವರಿಬ್ರು ಹೊರಗಡೆ ಹೊಡ್ಕೊಂಡ್ ಬಂದ್ರು. ಆ ನೀರಿನ ವೇಗಕ್ಕೆ ಅವರಿಬ್ರು ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾಗ ಚಿಚು ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಅಯ್ಯಯ್ಯೋ, ಯಾರಾದ್ರೂ ನಮ್ಮನ್ನ ಕಾಪಾಡಿ, ನಾವು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮೋ, ನನಗೆ ಭಯ ಆಗ್ತಿದೆ ಅಮ್ಮ. ಹಾಗೆ ಅವರಿಬ್ರು ಕೂಡ ಆ ನೀರಲ್ಲಿ ಹೊಡ್ಕೊಂಡು ಬರ್ತಾ ಇದ್ರು. ಆ ಸಮಯದಲ್ಲಿ ತುನಿಗುಬ್ಬಚ್ಚಿ, ಚೋಟಿಗಿಡಿ ಇಬ್ರು ಕೂಡ ಅವರ ಮನೆ ಚಾವಣಿಯಲ್ಲಿ ನಿಂತ್ಕೊಂಡು ಈ ದೃಶ್ಯನ ನೋಡ್ತಾ ಇದ್ರು. ಅವ್ರಿಗೆ ತುಂಬಾನು ಬೇಜಾರಾಯ್ತು. ಅಯ್ಯೋ ಚೋಟು, ಆ ನೀರಲ್ಲಿ ನೋಡು, ಯಾರೋ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಚೋಟು. ಅಯ್ಯೋ ತುನಿ, ಅದು ಚಿಚ್ಚುಕಾಗೆ ಮತ್ತು ಚಿನ್ನುಕಾಗೆ ಅವರು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ ಚೋಟು, ತಕ್ಷಣ ನಾವು ಅವ್ರನ್ನ ಕಾಪಾಡ್ಬೇಕು. ನಾನು ಈಜ್ಕೊಂಡು ಹೋಗ್ತೀನಿ, ನೀನು ಹಗ್ಗ ತಗೊಂಬಾ. ತುನಿ, ಚೋಟು ಇಬ್ರು ಕೂಡ ಆ ಪ್ರವಾಹದಲ್ಲಿ ಅವ್ರ ಪ್ರಾಣನ ಒತ್ತೆ ಇಟ್ಟು ಅವರು ತಯಾರು ಮಾಡ್ಕೊಂಡಿದ್ದ ಚಿಕ್ಕ ಚಿಕ್ಕ ದೋಣಿನ ತಗೊಂಡು ಚಿನ್ನುಕಾಗೆ ಹಾಗೂ ಚಿಚುಕಾಗೆ ನೀರಿನಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದ ಜಾಗಕ್ಕೆ ಹೋದ್ರು. ಅವರ ಹತ್ತಿರದಲ್ಲಿ ಹೋದ ತಕ್ಷಣ, ಚಿಚ್ಚು ಭಯ ಪಡ್ಬೇಡ, ಈ ದೋಣಿಯನ್ನು ಗಟ್ಟಿಯಾಗಿ ಹಿಡ್ಕೋ. ಚಿನ್ನು, ನೀನ್ ನನ್ನ ಕೈ ಹಿಡ್ಕೊಳ್ಳೋ, ನಾನು ನಿನ್ನ ಮೇಲೆ ಎಳಿತೀನಿ. ಚೋಟಿಗಿಳಿ ಹಾಗೂ ತುನಿಗುಬ್ಬಚ್ಚಿ ಇಬ್ರು ಕೂಡ ಅವರಿಂದ ಆದಷ್ಟು ಕಷ್ಟಪಟ್ಟು ನೀರಿನಲ್ಲಿ ಒದ್ದಾಡ್ತಾ ಇದ್ದ ಚಿಚು ಹಾಗೂ ಚಿನ್ನುನ
ಅವರ ದೋಣಿಯಲ್ಲಿ ಕೂರಿಸ್ಕೊಂಡು ಆಮೇಲೆ ಎತ್ತರವಾಗಿರುವ ಒಂದು ಮರದ ಕೊಂಬೆಯ ಮೇಲೆ ಕೂರ್ಸಿದ್ರು. ಮಳೆ ಬರ್ತಾನೆ ಇತ್ತು. ಪ್ರಾಣ ಹೋಗುತ್ತೆ ಅಂತ ಅಂದ್ಕೊಂಡಿದ್ದ ಆ ಸಮಯದಲ್ಲಿ ಅವರಿಬ್ರ ಪ್ರಾಣನ ಟುನಿ ಚೋಟು ಕಾಪಾಡಿದ್ರು. ತುನಿ, ಚೋಟು, ನೀವಾ ನಮ್ ಪ್ರಾಣನ ನೀವಾ ಕಾಪಾಡಿದ್ದು? ಆವಾಗ ಟುನಿ ಗುಬ್ಬಚ್ಚಿ, ಅಯ್ಯೋ ಚಿಚ್ಚು, ಹೌದು ಚಿಚ್ಚು, ನಾವು ಮಾತ್ರ ನೋಡದಿದ್ರೆ ಆ ಮಳೆ ನೀರಲ್ಲಿ ನೀವು ಕೊಚ್ಕೊಂಡು ಹೋಗ್ತಾ ಇದ್ರಿ. ಆ ದೇವರ ದಯೆಯಿಂದ ಕಾಪಾಡ್ಬಿಟ್ಟು. ಅಯ್ಯೋ ಚಿಚ್ಚು, ಮಳೆ ಇಷ್ಟು ಜೋರಾಗಿ ಇರುವಾಗ ಮಕ್ಕಳನ್ನ ನೋಡ್ಕೋಬೇಕಲ್ವಾ? ಏನಾದ್ರೂ ನಮ್ಗೆ ಮಕ್ಕಳು ಮುಖ್ಯ ಅಲ್ವಾ? ಚಿಚ್ಚುಗೆ ಆವಾಗ್ಲೇ ಅವಳು ಮಾಡಿದ ತುಂಬಾ ಕೆಟ್ಟ ವಿಷಯ ನೆನಪಿಗೆ ಬಂತು. ಹಣಕ್ಕೋಸ್ಕರ ಆಸೆ ಪಟ್ಟು ಮಕ್ಕಳ ಹಸುವನ್ನ ಕೂಡ ಅವಳು ದೊಡ್ಡದಾಗಿ ಅಂದ್ಕೊಳ್ಳದೆ ಹಣಕ್ಕೋಸ್ಕರ ಮಾತ್ರ ಆಹಾರನ ಡಬಲ್ ರೇಟಿಗೆ ಇವರೆಲ್ರಿಗೂ ಮಾರಿದ್ಲು. ಪಾಪ. ಆದ್ರೆ ಇವಾಗ ಅವಳು ಅವಳ ಮಗನ ಕಳ್ಕೊಳ್ಳುವ ಸಮಯದಲ್ಲಿ ಬಂದು ಅವನ ಮಗನ ಪ್ರಾಣ ಹಾಗೂ ಅವಳ ಪ್ರಾಣ ಎರಡನ್ನು ಕೂಡ ಟುನಿ ಹಾಗೂ ಚೋಟು ಇಬ್ರೇ ಕಾಪಾಡಿದ್ರು. ಅವ್ರಿಗೆ ಎಷ್ಟು ಒಳ್ಳೆ ಮನ್ಸು. ಅವ್ರ ಹತ್ರ ಹೋಗಿ ನಾನು ಹೀಗೆ ನಡ್ಕೊಂಡೆ ಅಲ್ವಾ ಅಂತ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ತುನಿ, ನನ್ನನ್ನು ಕ್ಷಮಿಸು. ಚೋಟು, ನನ್ನನ್ನು ಕ್ಷಮಿಸು ಚೋಟು. ನಾನು ಹಣದ ದುರಾಸೆಯಿಂದ ನೀವು ನಿಮ್ಮ ಮಕ್ಕಳಿಗೆ ಹಸಿವು ಅಂತ ಬಂದಾಗ ಡಬಲ್ ರೇಟ್ ಇಟ್ಟು ನಾನು ನಿಮಗೆ ಊಟವನ್ನು ಕೊಟ್ಟೆ. ಆದ್ರೆ ನೀವಿಬ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಇವಾಗ ನನ್ನ ಮಗನನ್ನು ಕಾಪಾಡಿದೀರಾ. ದಯವಿಟ್ಟು ನಾನು ಮಾಡಿದ ತಪ್ಪು, ನನ್ನನ್ನು ಕ್ಷಮಿಸಿ. ಆವಾಗ ಟುನಿ ಚಿಚುನ ನೋಡಿ, ಚಿಚ್ಚು, ಅಳ್ಬೇಡ ಚಿಚ್ಚು. ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಬೇಕು, ಅದೇ ಮಾನವ ಗುಣ. ಇವಾಗ ನೀನು ತಪ್ಪು ಮಾಡಿದೆ ಅಂತ ತಪ್ಪನ್ನು ತಿಳಿದುಕೊಂಡು ಇವಾಗ ಪಶ್ಚಾತ್ತಾಪ ಪಡ್ತಾ ಇದೆಯಲ್ವಾ, ಅಷ್ಟು ಸಾಕು. ನೀನು ಅಳ್ಬೇಡ ಚಿಚ್ಚು. ನಮಗೆ ಈ ಮಳೆ ಸರಿಯಾದ ಪಾಠವನ್ನು ಕಲ್ಸ್ಕೊಟ್ಟಿದೆ. ಒಬ್ಬರಿಗೊಬ್ಬರು ಸಹಾಯ ಮಾಡಿದ್ರೇನೆ ಕಷ್ಟದಲ್ಲಿ ಜೀವನ ಮಾಡಕ್ಕೆ ಸಾಧ್ಯ. ಚಿಚುಕಾಗಿ ಕಣ್ಣೀರನ್ನ ಒರೆಸ್ಕೊಂಡು, ತುನಿ, ಚೋಟು, ನಾನ್ ನಿಮ್ಗೆ ಒಂದ್ ಮಾತು ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಡಬಲ್ ರೇಟು ಅಂತ ಹೇಳ್ತಾ ಇದ್ದೆ ಅಲ್ವಾ, ಆ ಮಾತನ್ನೆಲ್ಲ ಹಿಂದೆಗೆ ತಗೊಳ್ತೀನಿ. ಈ ಮಳೆ ಮುಗಿಯುವ ತನಕ ಎಲ್ಲ ಪಕ್ಷಿಗಳಿಗೂ ನಾನು ಫ್ರೀಯಾಗಿ ಊಟ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನನ್ನ ಜಿಪುಣತನವನ್ನು ಮಳೆಯಲ್ಲೇ ಬಿಡ್ತೀನಿ. ಎಲ್ರೂ ಸಂತೋಷದಿಂದ ಒಬ್ರನ್ನ ಒಬ್ರು ಕಬ್ಬಿ ಹಿಡ್ಕೊಂಡ್ರು. ಚಿಚುಕಾಗಿಗೆ ಆ ದಿನ ಬುದ್ಧಿ ಬಂದಿತ್ತು. ಅವಳವಳ ಸ್ವಾರ್ಥ ಗುಣ, ಅವಳ ಜಿಪುಣತನ ಎಲ್ಲಾನು ಬಿಟ್ಲು. ಊರಿನಲ್ಲಿ ಆ ಮಳೆಗಾಲದಲ್ಲಿ ಪಕ್ಷಿಗಳೆಲ್ಲರೂ ಕಷ್ಟಪಡ್ತಾ ಇದ್ದ ಆ ಸಮಯ ಅವಳು ಎಲ್ಲರಿಗೂ ಕೂಡ ಉಚಿತವಾಗಿ ಆಹಾರನ ಕೊಟ್ಟು ಎಲ್ಲರ ಹಸಿವನ್ನ ತೀರಿಸ್ತಾ ಇದ್ಲು.